ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ವೆಂಕಟೇಶ್. ಯಾವ್ರು ಬರುತ್ತೆ? ದೊಡ್ಡಸಳ ತಾಲೂಕು? ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ಏನೇನು ಬೆಳೆ ಮಾಡ್ತೀರಾ ಸರ್? ಈಗ ಹೋದ ಸರಿ ಜೋಳ ಮಾಡಿದ್ವಿ, ಹ್ಞೂ ಹ್ಞೂ ಆಮೇಲೆ ಕೋಸ್ ಹಾಕಿದ್ವಿ, ಹ್ಞೂ 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 ಆಮೇಲೆ ಆಲೂಗಡ್ಡೆ, ಹ್ಞೂ ನೆಕ್ಸ್ಟು ಜೋಳ. ಹ್ಞೂ ಹ್ಞೂ ಸರ್, ಈ ತಿಂಗಳಲ್ಲಿ ಜೋಳ ಮಾಡಿದ್ದೀರಾ, ಕಾರಣ ಬೇರೆ ಬೆಳೆಗಳು ಮಾಡ್ಬೋದಲ್ಲ? ಟೊಮೆಟೊ, ಆಲೂಗಡ್ಡೆ, ಕೋಸು ಹತ್ರ ಅಲ್ಲ, ಈಗೆಲ್ಲ ಹಂಗಮಾರಿ ಬರ್ತದಲ್ಲ ಟೊಮೆಟೊಗ, ಹ್ಞೂ 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 ನಮ್ಮ ಕಡೆ ಹೆಚ್ಚಾಗಿ ಆಗ್ತಾ ಇಲ್ಲ, ಹ್ಞೂ ಎಲ್ಲ ಮುದ್ರಕೊಳ್ತದೆ. ಹ್ಞೂ ಹ್ಞೂ ಅದರಿಂದ ರೈತರು ಹಾಳಾಗೋದು ಯಾಕೆ? ಇದು ಜೋಳ ಹಸುಗೂ ಮೇವಾಗುತ್ತೆ. ಹ್ಞೂ ಹ್ಞೂ ಒಂದು 10 ರೂಪಾಯಿ 15 ರೂಪಾಯಿ ರೇಟ್ ಇದ್ರು ತೆನೆಗೂ ಎರಡರಲ್ಲೇ ಆಗುತ್ತಲ್ಲ. ಹ್ಞೂ ಹ್ಞೂ ಇದು ಕಿತ್ಕೊಂಡು ಮತ್ತೆ ತಿರ್ಗಾ ನೆಕ್ಸ್ಟು ಇನ್ನೊಂದು 2 ತಿಂಗಳು ಬಿಟ್ಟು ಕೋಸಿಗೆ ಕರೆಕ್ಟ್ ಸೀಸನ್ ಬರುತ್ತಲ್ಲ, ಹಾಂ ಹಾಂ ಆವಾಗ ಕೋಸ್ ಹಾಕ್ತೀವಿ. ಅಂದರೆ ಈ ಬೆಳೆ ಆದಮೇಲೆ ಕೋಸು ಮಾಡ್ತೀರಾ? ಹಾಂ, ಕೋಸ್ ಮಾಡ್ತೀವಿ. ಸೀಸನ್ಗೆ ಸರಿ ಹೋಗುತ್ತಾ? ಹಾಂ, ಸೀಸನ್ ಕರೆಕ್ಟಾಗಿ ಬರುತ್ತೆ. ಅದ್ರಗಂತ ಈ ಜೋಳ ಹಾಕಿರೋದು ಈ ಸೀಸನ್. ಹ್ಞೂ ಹ್ಞೂ ಹೋದ ಸಾರಿ ಒಂದು ಸ್ವಲ್ಪ ಹಿಂದೆ ಆಯ್ತು ನಮ್ಮದು, ಹ್ಞೂ ಹ್ಞೂ ಈ ಸಾರಿ ಒಂದು ತಿಂಗಳ ಮುಂದೆ ಹಾಕಿದ್ವಿ, ಕರೆಕ್ಟಾಗಿ ಬರುತ್ತೆ. ಹ್ಞೂ ಹ್ಞೂ ಸರ್, ಇದು ಜೋಳದ ವೆರೈಟಿ ಯಾವುದು? ಇದು ಯಾವ ಕಂಪ್ನಿ ಬೀಜ? ಜೋಳ ಅವರು ನರ್ಸರಿವರೆಗೆ ಕೊಟ್ಟಿರೋದು, ಹೋದ ಸಾರಿ ಅವ್ರಿಗೆ ಹೇಳಿದ್ದು. ಹಾಂ ಹಾಂ ಒಳ್ಳೆ ಇದು ಅಂತೇಳಿ ಕೊಟ್ಟಿದ್ದಾರೆ, ಚೆನ್ನಾಗಿ ಆಗಿತ್ತು. ಯಾವ ನರ್ಸರಿ ಸರ್? ಇಲ್ಲಿ ಕೂಟೇರಿ ಹತ್ರ ಒಂದು ನರ್ಸರಿ ಇದೆ, ನಾಗಸ್ವಾಮಿ. ಹಾಂ ಹಾಂ ಅವ್ರ ಹತ್ರ 40-70 ಪೈಸೆ ಒಂದು ನಾರು. ಹಾಂ ಹಾಂ ಅಂದರೆ ಹೋದ್ರ ಇದರಲ್ಲೆಲ್ಲ ನಾರುಗಳಲ್ಲೆಲ್ಲ ಡಿಸ್ಕೌಂಟ್ ಕೊಡ್ತಾರೆ, ಹ್ಞೂ ಹ್ಞೂ 100ಗೆ 10 ನಾರು ಅಂತ. ಹ್ಞೂ ಹ್ಞೂ ಇದರಲ್ಲಿ 10 ಇಲ್ಲ, ಒಂದು ನಾರು ಕೂಡ ಕೊಡಲ್ಲ, ಯಾಕಂದರೆ ಬೀಜ ರೇಟ್ ಜಾಸ್ತಿ ಅಂದ್ಬಿಟ್ಟು ಹೌದೌದು. ಇದು ಡಿಸ್ಕೌಂಟೇ ಕೊಡಲ್ಲ. ಹ್ಞೂ ಹ್ಞೂ ಸರ್, ಒಂದು ಎಕರೆ ನಾಟಿ ಮಾಡೋಕ್ಕೆ ಎಷ್ಟು ನಾರುಗಳು ಬೇಕಾಗುತ್ತೆ? ಒಂದು ಎಕರೆಗೆ ಒಂದು ಈಗ ನಾವು 2.5 ಎಕರೆ ಉಳಿದ್ವಿ, ಹ್ಞೂ ಹ್ಞೂ ಕರೆಕ್ಟಾಗಿ 55,000 ಉಳಿದ್ವಿ. 55,000 ನಾರುಗಳು ಬೇಕಾಗುತ್ತೆ. ಹಾಂ, ನಾರು ಬೇಕಾಗುತ್ತೆ. ಹಾಂ, ಟೋಟಲ್ ಎಷ್ಟು ಎಕರೆ ಇದೆ ಸರ್? ಇದು ಒಟ್ಟು ಇರೋದು 3 ಎಕರೆ. 3 ಎಕರೆಯಲ್ಲಿ ಅರ್ಧ ಎಕರೆ ರೋಡ್ ಇದೆ, ಹ್ಞೂ ಹ್ಞೂ ಇನ್ನು 2.5 ಎಕರೆ ಬೆಳೆ ಇದೆ. ಹಾಂ ಹಾಂ ಸುತ್ತು ರೋಡ್ ಬಿಟ್ಕೊಂಡಿದ್ವಿ ಓಡಾಡೋದಕ್ಕೆ. ಹ್ಞೂ ಹ್ಞೂ ಸರ್, ಜೋಳ ನಾಟಿ ಮಾಡೋಕ್ಕೆ ಮುಂಚೆ ಭೂಮಿಗೆ ಏನೇನು ಗೊಬ್ಬರ ಕೊಟ್ಟಿದ್ದೀರಾ? ನಾವು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ವಿ, ಹ್ಞೂ ಹ್ಞೂ ಕೋಳಿ ಗೊಬ್ಬರ ಒಂಚೂರು ಕೊಟ್ಟಿದ್ವಿ, ಹ್ಞೂ ಹ್ಞೂ ಆಮೇಲೆ DAP ಒಂದು 4 ಮೂಟೆ. ಹ್ಞೂ ಈ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಅದೆಲ್ಲ ಏನಿಲ್ಲ. ಅಲ್ಲ, ಮುಂಚೆ ಬೇರೆ ಬೆಳೆಗೆ ಬಳಸ್ತಾರಲ್ಲ? ಬೇರೆ ಬೆಳೆಗೆ ಈಗ ಉಂಗಿಂಡಿ ಬೇವಿಂಡಿ ಏನು ಹಾಕಿಲ್ಲ, ಹ್ಞೂ ಹ್ಞೂ ಬರೀ ಕೊಟ್ಟಿಗೆ ಗೊಬ್ಬರ, ಹ್ಞೂ ಹ್ಞೂ ಮೂಟೆ ಗೊಬ್ಬರ ಹ್ಞೂ ಅಷ್ಟೇ, ಇನ್ನೇನು ಬೇರೆ ಕೊಟ್ಟಿಲ್ಲ. ಓಕೆ ಸರ್, ಇದು ಜೋಳ ಒಂದ್ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಕಟಿಂಗ್ ಬರುತ್ತೆ? ನಾಟಿ ಮಾಡಿದ್ಮೇಲೆ ಕರೆಕ್ಟಾಗಿ 65 ದಿವಸ. ಹ್ಞೂ 65 ದಿವಸನೇ ಇಲ್ಲ, 60-65 ದಿವಸಕ್ಕೆ, 70 ದಿವಸ ಒಳಗೆ ಬರ್ತದೆ ನಾಟಿ ಮಾಡಿದ್ಮೇಲೆ. ಸರ್, ನಿಮ್ಮ ಅನುಭವ ಪ್ರಕಾರ ಇದು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ? ಎಷ್ಟು ಟನ್ನು ಅಥವಾ ಕ್ವಿಂಟಾಲು ಮೆಕ್ಕೆಜೋಳ? ಈಗ 25 ಟನ್ ಬಂದಿತ್ತು ಹೋದ ಸಾರಿ. ಹಾಂ. ಈ ಸಾರಿ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಬೋದು, ಈ ಸಾರಿ ಇನ್ನೂ ಚೆನ್ನಾಗಿದೆ ಬೆಳೆ. ಹ್ಞೂ ಹೋದ ಸಾರಿಕಿನೆಲ್ಲ ಅದೇ ಬರ್ಬೋದು, ಇಲ್ಲ ಒಂದು ಸ್ವಲ್ಪ ಮುಂದಾಗ್ಬೋದು. 25 ಟನ್ ಬಂದಿತ್ತು ಹೋದ ಸಾರಿ. ಆಸುಪಾಸು 25 ಟನ್ನು. 25 ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಕಡಿಮೆನೂ ಆಗ್ಬೋದು, ಇಲ್ಲ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಒಂದು ಟನ್ ಹೆಚ್ಚು ಕಮ್ಮಿ. ಹ್ಞೂ 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 ಹ್ಞೂ. ಸರ್, ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರಬೇಕಂದ್ರೆ ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋಗಬೇಕು ಮಿನಿಮಮ್? ಮಿನಿಮಮ್ ಅಂದರೆ ಹೋದ ಸಾರಿ 22 ರೂಪಾಯಿ ಇತ್ತು, ಹ್ಞೂ ಹ್ಞೂ 20 ರೂಪಾಯಿ ಇಲ್ಲಾದ್ರೆ ಇರಲೇಬೇಕು. ಮಿನಿಮಮ್ 20 ರೂಪಾಯಿ ಇದ್ದರೆ 18ರಿಂದ 20 ರೂಪಾಯಿ ಇದ್ದರೆ ಹ್ಞೂ ಹ್ಞೂ ಹಾಕಿರೋ ಬಂಡವಾಳ ಬರ್ತದೆ. ಹ್ಞೂ ಹ್ಞೂ ಇಲ್ಲ ಅಂದರೆ ಅಷ್ಟಕ್ಕಷ್ಟೇ. ಹ್ಞೂ ಹ್ಞೂ ಇವಾಗ ಹೋದ ಸಾರಿ ಆಲೂಗಡ್ಡೆ ಉಳಿದ್ವಿ, ಹಾಂ 2,800 ರೂಪಾಯಿ ಮೂಟೆ. ಹ್ಞೂ ಹ್ಞೂ ನಮ್ಮದು ಅಂಗಮಾರಿ ಬಂದೆಲ್ಲ ರೋಗ ಸಿಕ್ಕಾಕೊಂಡು ಹ್ಞೂ ಹ್ಞೂ ಎಲ್ಲ ಹೋಯ್ತು. ಹ್ಞೂ 270 ಮೂಟೆ ಆಯಿತು ಎಷ್ಟು ಎಕರೆಗೆ? 2.5 ಎಕರೆಗೆ. ಇಳುವರಿ ಕಡಿಮೆ ಅಲ್ಲ? ಕಡಿಮೆ, ತುಂಬ ಕಡಿಮೆ. ಅದೇ ಕಾರಣ ಅಂದರೆ ಮಳೆ ಮೋಡ ಇಟ್ಕೊಂತಲ್ಲ, ಹಾಂ ಹಾಂ ಮೋಡ ಇಟ್ಕೊಂಡಿದ್ದ ಕಾರಣ ಬೆಳೆ ಸರಿಯಾಗಿ ಆಗಿಲ್ಲ. ರೋಗ ಏನೋ ಸ್ಟಾರ್ಟ್ ಆಗಿರುತ್ತೆ? ರೋಗ ಎಲ್ಲ ಸ್ಪ್ರೆಡ್ ಆಗಾಯಿತು. ಹಾಂ ಗಡ್ಡೆ ಬಿಡೋ ಟೈಮ್ಗೆ ಎಲ್ಲ ಗಿಡ ಹೊರ್ಟೋಯ್ತು, ಹ್ಞೂ ಹ್ಞೂ ಅದರಿಂದ ಇಳುವರಿ ಬರಲಿಲ್ಲ. ಹ್ಞೂ ಸರ್, ನಿಮ್ಮ ಅನುಭವ ಪ್ರಕಾರ ಜೋಳ ಲಾಭದಾಯಕನ ನಷ್ಟನ? ಲಾಭದಾಯಕನೇ. ಈಗ ಸದ್ಯ ಅದರಲ್ಲಿ ಬಂಡವಾಳ ಏನು ಅಷ್ಟೊಂದು ಬಂಡವಾಳ ಹಾಕಲ್ಲ. ಹ್ಞೂ ಹ್ಞೂ ಜೋಳ ಕಡಿಮೆ ಆದರೂ ಸೆಟ್ಟಲ್ಲಿ ರೇಟ್ ಬರುತ್ತಲ್ಲ, ಹಾಂ ಹಾಂ ಅದರಿಂದ ಪರವಾಗಿಲ್ಲ. ಇವಾಗ ಆಲೂಗಡ್ಡೆ ಕೋಸಾದರೆ ಏನು ಒಂದೇ ಸಾರಿನೇ, ಅದು ಕಡ್ಕೊಂಡು ಹೋದರೆ ಬೇರೆ ಅದೇನಕ್ಕೂ ಆಗಲ್ಲ. ಹ್ಞೂ ಹ್ಞೂ ಈ ತೆನೆ ಕಿತ್ಕೊಂಡಾದ್ಮೇಲೆ ಸೊಪ್ಪೆ, ಈಗ ಬೇಸಿಗೆ ಅಲ್ವಾ, ಹ್ಞೂ ಹ್ಞೂ ಹಸುಗಳಿಗೆ ಒಳ್ಳೆ ರೇಟ್ ಸಿಗುತ್ತೆ, ಪರವಾಗಿಲ್ಲ ಅಂತ ರೈತರಿಗೇನು ಲಾಸ್ ಏನಾಗಲ್ಲ. ಅಂದರೆ ನಿಮ್ಮ ಪ್ರಕಾರ ಮೆಕ್ಕೆಜೋಳ ಬೆಳೆ ಲಾಭದಾಯಕನೇ? ಲಾಭದಾಯಕನೇ, ಪರವಾಗಿಲ್ಲ, ಏನು ಅಷ್ಟೊಂದು ಬಂಡವಾಳ ಕೇಳಲ್ಲ. ಓಕೆ. ಇವಾಗ ಆಲೂಗಡ್ಡೆಗೆ 2,800 ಮೂಟೆ. ಹ್ಞೂ ಹ್ಞೂ ಇದು ಒಟ್ಟಿಗೆ ತೋಟಗೆಲ್ಲ 40,000 ಬಿತ್ತನೆ, ಹ್ಞೂ ಹ್ಞೂ ಅದು 1.5 ಲಕ್ಷ ಆಯಿತು. ಹ್ಞೂ ಹ್ಞೂ ಅಲ್ಲ, ಅರ್ಧ ಕೂಡ ಇಲ್ಲಲ್ಲ ಇದರಲ್ಲಿ ಬಿತ್ತನೆದು. ಕಡಿಮೆ ಬಂಡವಾಳ, ಹಾಂ, ಅದು ಇಳುವರಿ ಒಳ್ಳೆ ಇಳುವರಿ ಬರುತ್ತೆ ಬರುತ್ತೆ ಮೇಂಟೈನ್ ಮಾಡ್ಕೊಂಡ್ರೆ. ಮೇಂಟೈನ್ ಮಾಡ್ಕೊಂಡ್ರೆ. ಹಾಂ, ಅಂದರೆ ಒಂದು 15 ರೂಪಾಯಿಂದ ಮೇಲೆ ಇದ್ದರೆ ಪರವಾಗಿಲ್ಲ, ಲಾಭ. ಹ್ಞೂ ಹ್ಞೂ ಅದು ಕಡಿಮೆ ಇದ್ದರೆ ಅದರಲ್ಲಿ ಲಾಸ್. ಸರ್, ಮತ್ತು ಇದರ ಮೆಕ್ಕೆಜೋಳದಲ್ಲಿ ಬರ್ತಕ್ಕಂಥ ರೋಗಗಳು, ಕೀಟಗಳ ಬಗ್ಗೆ ತಿಳಿಸಿ ಸರ್.
ಹುಳು ಅಥವಾ ಅಲ್ಲ ರೋಗ ಏನು ಬರಲ್ಲ ಇದಕ್ಕೆ, ಬರೀ ಹುಳು ಏನು ಬರುತ್ತಾ? ಹುಳ ಬರೋದು ಅಷ್ಟೇ. ಹಾಂ, ಹುಳ ಬರೋದ್ರಿಂದನೇ ಕಂಟ್ರೋಲ್ ಮಾಡ್ಕೋಬೇಕು, ಅಷ್ಟು ಬಿಟ್ಟರೆ ರೋಗ ಏನು ಬರಲ್ಲ. ಓಕೆ. ಹುಳುಗೆ ಏನಾದರೂ ಔಷಧಿ ಸ್ಪ್ರೇ ಮಾಡ್ತೀರಾ? ಹಾಂ, ಮಾಡಬೇಕು. ವಾರಕ್ಕೆ ಒಂದೊಂದು ದಿವಸ ಮಾಡಲೇ ಬೇಕದು. ಎಲ್ಲಿಂದ ತರ್ತೀರಾ ಔಷಧಿಗಳು, ಗೊಬ್ಬರಗಳು? ಕೋಲಾರ ಮಾರ್ಕೆಟಲ್ಲೇ ಒಬ್ರು ಇದ್ದಾರೆ ಪರಿಚಯ ಇರೋರು, ಹ್ಞೂ. ಅವ್ರ ಹತ್ರ ಎಲ್ಲ ಪೂರ್ತಿ ಅವ್ರ ಹತ್ರ ತಗೊಂಡ್ಬರೋದು. ಯಾವ ಔಷಧಿ ಹೊಡ್ತೀರಾ, ಏನಾದರೂ ಐಡಿಯಾ ಇದೆ ನಿಮಗೆ? ಇದೆ, ಅಲ್ಲಿದೆ ಎಲ್ಲ ಔಷಧಿ ಇಟ್ಟಿದ್ವಿ, ಅದ್ರ ಹೆಸರು ಗೊತ್ತಿಲ್ಲ. ಮೊನ್ನೆ 1-2 ಸಾರಿ ಇದುವಾಗ ಹೊಡೆದ್ವಿ, ಎಕ್ಸ್ಬೋನಸ್ ಹೊಡೆದ್ವಿ, ಚಿಕ್ಕ ಗಿಡ ಎಕ್ಸ್ಬೋನಸ್. ಅದರಲ್ಲಿ ಹೊಡೆದ್ವಿ. ಹುಳು ಎಲ್ಲ ಚೆನ್ನಾಗಿ ಹೋಗುತ್ತೆ ಸರ್ ಅದರಲ್ಲಿ? ಏನು ಕೋಸಲ್ಲಿ ಹೋಗುತ್ತೆ, ಈ ಜೋಳಲ್ಲಿ ಅಂತ ಏನು ಕಾಣಿಸಿಲ್ಲ. ಈಗ ಚೇಂಜ್ ಮಾಡಿದ್ವಿ, ಬೇರೆ ಮೊದಲು ಚೇಂಜ್ ಮಾಡಿ. ಅಂದರೆ ನಿಮ್ಮ ಅನುಭವ ಪ್ರಕಾರ ಎಕ್ಸ್ಬೋನಸ್ಸು ಕೋಸ್ಗೆ ಒಳ್ಳೆ ಔಷಧಿ? ಒಳ್ಳೆ ಔಷಧಿ ಅದು. ಬೇರೆ ಜೋಳಕ್ಕೆಲ್ಲ ಆಗಲ್ಲ? ಜೋಳಕ್ಕೆಲ್ಲ ಏನು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಕೋಸ್ಗೆ ಒಳ್ಳೆ ಕೆಲಸ ಮಾಡುತ್ತೆ. ಎಕ್ಸ್ಬೋನಸ್ ಹೊಡೆದ್ರೆ ಒಂದು 8 ದಿವಸ 10 ದಿವಸ ಕೆಲಸ ಮಾಡುತ್ತೆ. ಜೋಳಗೆ ಹೊಡೆದ್ವಿ, ಏನು ಜೋಳಗೇನು ಅಷ್ಟೊಂದು ಏನೋ ಕೆಲಸ ಮಾಡಿಲ್ಲ. ಅದ್ರಿಗೆ ಬೀಳೋ ಹುಳನೇ ಬೇರೆ, ಇದ್ರಿಗೆ ಬೀಳೋ ಹುಳ. ಅದರಿಂದ ಕೋಸ್ಗೆ ಒಳ್ಳೆ ಕೆಲಸ ಮಾಡುತ್ತೆ ಅದು. ಸರ್, ಸ್ವೀಟ್ ಕಾರ್ನ್ ಬೆಳೆ ಬೇರೆ ರೈತರಿಗೂ ಸಜೆಸ್ಟ್ ಮಾಡ್ತೀರಾ? ಮಾಡ್ಬೋದು, ಲಾಭದಾಯಕ? ಈಗ 100ಕ್ಕೆ 40-50% ಅದನ್ನೇ ಮಾಡ್ತಾರೆ. ಅದೀಗ ಎಲ್ಲರೂ ಈ ಸೀಸನ್ ಬಂದರೆ 40-50% ಅದೇ ಮಾಡೋದು ಈ ಸೀಸನ್. ಕಾರಣ ನೀರಾವರಿ ಕಡಿಮೆ ಅಂತನಾ ಅಥವಾ ಏನು? ನೀರಾವರಿ ಕಡಿಮೆ ಒಂದು, ಈ ಬೇರೆ ಬೆಳೆಗೆ ಮಾಡೋದಕ್ಕಿಂತಲೂ ಇದು ಎರಡಕ್ಕೂ ಉಪಯೋಗ ಆಗುತ್ತಲ್ಲ. ಜೋಳ ಒಂದು 15 ರೂಪಾಯಿ ಸಿಕ್ಕಿದ್ರೆ, ಆಮೇಲೆ ಈಗ ಬೇಸಿಗೆ ಬಂತಲ್ಲ, ಹಸು ಮೇವು ಆಗುತ್ತೆ, ಮೇವು ಆಗುತ್ತಲ್ಲ, ಅದರಿಂದ ಎರಡರಲ್ಲೂ ಕಾಸಾಗುತ್ತೆ ಅನ್ನೋದ್ರಿಂದ ಒಂದು 50% ಅದೇ ಮಾಡ್ತಾರೆ ಈಗ ಈ ಸೀಸನ್ಗೆ. ಸರ್, ನಿಮಗೆ ಕೃಷಿ ಇಲಾಖೆಯಿಂದ ಏನಾದರೂ ಸೌಲಭ್ಯಗಳು ಸಿಕ್ಕಿದೆ? ಕೃಷಿ ಇಲಾಖೆನಿಂದ ನಮ್ಮದು SC/ST ಇದರಿಂದ ಸಿಗುತ್ತೆ, ಬೇಕಾದಷ್ಟು ಇದೆ. ಆದರೆ ಇವ್ರು ಮಾಡಿಸ್ಕೊಳಲ್ಲ ನಮ್ಮವ್ರು. ಸಿಗುತ್ತೆ, ಅದರಲ್ಲಿ 2 ಮಾತೇನಿಲ್ಲ. ಹೋದ್ರೆ ಈಗ ಹೋದ ಸಾರಿ ಇದಾಕಿದ್ವಿ, ಏನು ರೇಷ್ಮೆ ಹುಳ, ಅದಕ್ಕೆಲ್ಲ ಡ್ರಿಪ್ಪೆಲ್ಲ ಫ್ರೀ ಕೊಟ್ಟರು, ನಾರಿಗೆಲ್ಲ ಕಾಸು ಕೊಟ್ಟರು, ಅದೆಲ್ಲ ಮಾಡ್ತಾರೆ ಹೋದರೆ. ಮತ್ತು ಈ ರಾಜ್ಯ ಸರ್ಕಾರದಿಂದ ಬೆಳೆ ವಿಮೆ ಆ ಥರ ಏನಾದ್ರು ಮಾಡಿಸ್ಕೊಂಡಿದ್ರೆ ಬಂದಿದೆ ನಿಮಗೆ? ಇಲ್ಲ, ಆ ಥರ ಏನು ಯಜಮಾನ್ರು ಏನು ಮಾಡಿಸ್ಕೊಂಡಿಲ್ಲ. ಆದರೆ ಇದೇ ಸ್ಕೀಮು, ಆದರೆ ಇವ್ರು ಹೋಗಲ್ಲ. ಬೇರೆ ಅದ್ರಲ್ಲಿ ಫುಲ್ ಉಪಯೋಗ ಇದೆ, ನಮ್ಮೂರೆಲ್ಲ ಮಾಡಿಸ್ಕೊಂಡವ್ರೆ. ಟ್ಯಾಕ್ಟ್ರಿ ತಾವನಿಂದ, ಗೊಬ್ಬರ ತಾವನಿಂದ ಹಿಡಿದು ಎಲ್ಲ ಬರ್ತದೆ. ಸರ್, ಇದು ಎಷ್ಟು ತಿಂಗಳು ಬೆಳೆ? 2 ತಿಂಗಳ 3 ತಿಂಗಳು ಬೆಳೆ ಸರ್ ಮೆಕ್ಕೆಜೋಳ? ನಾರು ನಾಟಿ ಮಾಡಿದ ದಿವಸದಿಂದ 12 ದಿವಸ 13 ದಿವಸಕ್ಕೆ ನಾವು ಇಲ್ಲಿ ತಾನು ನಾಟಿ ಮಾಡ್ತೀವಿ. ಇಲ್ಲಿ ನಾಟಿ ದಾಡಿಗೆ ಮಾಡಿದ್ಮೇಲೆ ಒಂದು 2 ತಿಂಗಳ ಒಳಗಾಗಿ ಎಲ್ಲ ಒಟ್ಟಿಗೆ ಸೇರಿ ನಾರು ಟೈಮಿಂದ ಸೇರಿ 3 ತಿಂಗಳ ಬೆಳೆ. 5-6 ದಿವಸ ಕಡಿಮೆ, ಹೆಚ್ಚು ಕಡಿಮೆ 3 ತಿಂಗಳು ಬೆಳೆ ಅಂತೇಳಿ. 85 ದಿವಸ, 90 ದಿವಸ ಇಲ್ಲ, ಒಂದು 80-85 ದಿವಸ, 3 ತಿಂಗಳ ಒಳಗೆ ಎಲ್ಲ ಕಂಪ್ಲೀಟ್ ಆಗ್ತದೆ. ಅಂದರೆ ನಿಮ್ಮ ಪ್ರಕಾರ ಕಡಿಮೆ ಬಂಡವಾಳ, ಅದಕ್ಕೆ ಇಳುವರಿ ಬರುತ್ತೆ. ರೇಟ್ ಒಂದು 15ರಿಂದ 20 ಹೋದರೆ ರೈತರ 15 ರೂಪಾಯಿನಿಂದ ಮೇಲೆ ಇದ್ರೆ ಒಳ್ಳೆ ಲಾಭ. 15 ರೂಪಾಯಿ ಅಂದ್ರೂ ಲಾಸ್ ಏನಿಲ್ಲ, 15 ರೂಪಾಯಿ ಮೇಲೆ ಹೋದರೆ ಒಳ್ಳೆ ಲಾಭ. ಮತ್ತು ಎಷ್ಟು ಎಕರೆ ಮಾಡ್ತೀರಾ ಸರ್ ಅಗ್ರಿಕಲ್ಚರ್? ನಾವು ಒಟ್ಟಿಗೆ 3 ಎಕರೆ ಇದೆ. ಓಕೆ. 3 ಎಕರೆಯಲ್ಲಿ ಅರ್ಧ ಎಕರೆ ರೋಡ್ ಬಿಟ್ಕೊಂಡಿದ್ವಿ, ಇನ್ನು 2.5 ಎಕರೆ ಬೆಳೆ ಮಾಡ್ತಾ ಇದ್ವಿ. ನೀರಾವರಿಯಲ್ಲಿ ಯಾವ ಥರ? ಬೋರ್ವೆಲ್ಲ, ಬಾವಿನ? ಇಲ್ಲ, ಬೋರೆ ಎಲ್ಲ ಡ್ರಿಪ್ಪು. ಓಕೆ. ಬಾವಿ ಏನಿಲ್ಲ, ಕೃಷಿ ಹೊಂಡ ಏನಿಲ್ಲ, ಹಂಗೆ ಡೈರೆಕ್ಟು ಮೋಟ್ರಿಂದ ಹಂಗೆ ಡ್ರಿಪ್ಗೆ ಹಾಕಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಬೇಸಾಯ? ಸರ್, 3 ವರ್ಷಕ್ಕೆ ಮಾಡ್ತಾ ಇದ್ವಿ. 1.5 ವರ್ಷ 2 ವರ್ಷ ಕಂಪ್ಲೀಟ್ ಹಿಡಿಯಿತು, ವರ್ಕೌಟ್ ಆಗಲಿಲ್ಲ. ಸ್ವಂತಗ ಮೇಯಿಸಿದ್ರೆ ವರ್ಕೌಟ್ ಆಗ್ತದೆ. ಸ್ವಂತಗ ಮೇಯಿಸಿಲ್ಲ ಅಂದರೆ ಬೇರೆ ವರ್ಕ್ ಕೊಟ್ಟರೆ ಬೆಳೆ ಆಗಿಲ್ಲ ಅನ್ನೋದು, ಕಾಸು ಕೊಡಲ್ಲ. ಅದರಿಂದ ಕಿತ್ತು ಬಿಸಾಕ್ಬಿಟ್ಟು ಈಗ ಇದು ಮಾಡ್ತಾರೆ. ಇದು ಮಾರಾಟಲ್ಲಿ ಯಾವ ಥರ ಸರ್? ಎಲ್ಲಿ ಕಳಿಸ್ತಾರೆ? ಯಾವ ಮಾರ್ಕೆಟ್ ಕಳಿಸ್ತಾರೆ? ರೇಟ್ ಇದ್ರೆ ಅವರೇ ಬರ್ತಾರೆ, ವ್ಯಾಪಾರಸ್ಥರೇ ನಿಮ್ಮ ತೋಟ ಹತ್ರ ಬರ್ತಾರೆ? ತೋಟ ಹತ್ರ ಬಂದು ಏನು ರೇಟ್ ಇದ್ರೆ ಅದು ತಗೊಂಡು ಹೋಗ್ತಾರೆ. ಏನು ಅಲ್ಲಿ ಬೀಜ ತೂಕ ಹಾಕಿ ಕಾಸು ಕೊಟ್ಬಿಟ್ಟು ಅವರೇ ತಗೊಂಡು ಹೋಗ್ತಾರೆ. ನೀವೇ ನಾವು ಅನುಕೂಲ ಇದ್ರೆ ಈಗ ಇದೆಲ್ಲ ಯಾವುದು APMC ಮಾರ್ಕೆಟಲ್ಲಿ, ಅದರಲ್ಲಿ ಯಾವುದೋ ಒಂದು ಇದಿದೆ, ಅದ್ರಿಗೆ ಎತ್ಕೊಂಡಾಗ ಹಾಕಿದ್ರೆ ಏನು ರೇಟ್ ಇದ್ರೆ ಅದು ಅಲ್ಲೇ ಕ್ಯಾಶ್ ಕೊಡ್ತಾರೆ, ತೂಕ ಹಾಕ್ತಾರೆ. ಅದೆಲ್ಲ ಮಾಡಲ್ಲ, ಒಟ್ಟಿಗೆ ಕೊಟ್ಬಿಡ್ತೀವಿ ನಾವು. ವ್ಯಾಪಾರಸ್ಥರೇ ಬಂದು ತಗೊಂಡು ಹೋಗ್ತಾರೆ ಕಾಮನ್ ಆಗಿ. ಯಾಕಂದ್ರೆ ನಮ್ದು ಮೇನ್ ರೋಡ್ ಪಕ್ಕ ಇದೆಯಲ್ಲ, ಯಾರಿಗೆ ಹೇಳೋಂಗಿಲ್ಲ, ಗೊತ್ತಾಗ್ತಾ ಇರ್ತದೆ, ಅವ್ರು ಬಂದು ತಗೊಂಡು ಹೋಗ್ತಾ ಇರ್ತಾರೆ. ಇದು ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ ಎಷ್ಟು ಕೊಡ್ತೇವೆ ಸರ್ ಅಡಿ? ಇದು ಗಿಡದಿಂದ ಗಿಡಕ್ಕೆ 1.5 ಅಡಿ ಇರಬೇಕು. ಓಕೆ. ಇದು ಅಂತರ 3.5-4 ಅಡಿ. ಸಾಲಿಂದ ಸಾಲಿಗೆ 3-4 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿನ? 1.5 ಅಡಿ. ಓಕೆ. ಓಕೆ ಸರ್, ಇಷ್ಟು ಮಾತ್ರ ಮಾಹಿತಿ ತಿಳಿಸ್ಕೊಡೋಕ್ಕೆ ತುಂಬ ಧನ್ಯವಾದಗಳು ಸರ್.